ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನೂತನ ಸಚಿವರಾಗಲು ಹೊರಟಿರುವಂತಹ ಶಿವರಾಜ್ ತಂಗಡಗಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಬಹಳ ನಿರೀಕ್ಷೆ ಇತ್ತು, ನಿಮ್ಮ ಹೆಸರು ಕೇಳ್ಪಟ್ಟಿತ್ತು. ಏನು ಆ ನಿರೀಕ್ಷೆ ಹೇಗೆ ಈಡೇರೋದಕ್ಕೆ ಸಾಧ್ಯ ಆಯಿತು? ನಿಮ್ಮ ಸಂತೋಷ ಹೇಗಿದೆ ಸರ್? ಸರ್, ನಿಜವಾಗಲೂ ನಮ್ಮ ಪಕ್ಷದ ಮುಖಂಡರು, ವಿಶೇಷವಾಗಿ AICCಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ಅದರ ಜೊತೆಗೆ ನನ್ನ ಆತ್ಮೀಯ ಪ್ರೀತಿಯ ಗೆಳೆಯರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೂ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನನ್ನ ಕ್ಷೇತ್ರದ ಜನರು, ನಾನು ಯಾವಾಗ DK ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಗಳೇ ಆ ಸಚಿವ ಸಂಪುಟದೊಳಗೆ ತಂಗಡಿಗರು, ಶಿವರಾಜ್ ತಂಗಡಿಗರು ಇರಬೇಕು ಅನ್ನೋ ಒಂದೇ ಒಂದು ಪ್ರೀತಿಯಿಂದ ಪ್ರತಿಯೊಂದು ಗ್ರಾಮದೊಳಗೆ, ನನ್ನ ಕ್ಷೇತ್ರದ ಗ್ರಾಮದೊಳಗೆ ಗ್ರಾಮದೊಳಗಿರುವಂಥ ದೇವರ ಪೂಜೆಯನ್ನು ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಅದರ ಜೊತೆಗೆ ಪಾದಯಾತ್ರೆ ತಿರುಪತಿಗೆ ಹೋಗಿದ್ದಾರೆ ನನ್ನ ಕ್ಷೇತ್ರದಿಂದ. ಯಾರು ನಮ್ಮೊಬ್ಬ ಹುಡುಗ ಒಂದು ಸಿಂಗಲ್ ನನ್ನೊಂದು ಫೋಟೋ ಹಿಡ್ಕೊಂಡು ಶ್ರೀನಿವಾಸ್ ಗೋಮರ್ಸಿ ಅಂತಂದು ನನ್ನ ಕಾರ್ಯಕರ್ತ ತಿರುಪತಿಗೆ ಹೋಗಿ ನನ್ನ ಮನೆ ದೇವರು ಅಲ್ಲಿ ಪೂಜೆಯನ್ನು ಮಾಡ್ಕೊಂಬಂದಿದ್ದಾನೆ. ಹೀಗೆ ಪ್ರತಿಯೊಬ್ಬ ನನ್ನ ಕ್ಷೇತ್ರದ ಕಾರ್ಯಕರ್ತರು ಎಲ್ಲ ಒಂದು ಕಡೆ ಅವರ ಆಶೀರ್ವಾದ ಮತ್ತು ನನ್ನ ನಾಯಕರ ಆಶೀರ್ವಾದ ಆಗಿದೆ. ಮತ್ತೊಮ್ಮೆ ನನಗೆ ಅವಕಾಶ ಸಿಕ್ಕಿದೆ. ಇಡೀ ರಾಜ್ಯದ ಜನರ ಮೆಚ್ಚೋ ರೀತಿಯೊಳಗೆ ಕೆಲಸವನ್ನು ಮಾಡ್ತೀನಿ. ಸರ್, ಈ ಬಾರಿ ಯುವಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಅನ್ನೋ ಮಾತಿತ್ತು. ನೀವು ಯುವಕರು ಹೌದು, ಅನುಭವಿಗಳು ಹೌದು, ಅದು ವರ್ಕ್ ಆಯ್ತಾ ಅಂತ? ನಿಶ್ಚಿತವಾಗಲೂ ನಾನು ಭಾಳ ಸಣ್ಣ ವಯಸ್ಸಿನೊಳಗೇ 36ನೇ ವಯಸ್ಸಿಗೆ ನಾನು ಮೊಟ್ಟ ಮೊದಲನೇ ಸತಿ ಮಂತ್ರಿ ಆಗಿದ್ದು, MLA ಆಗಿತ್ತು. ಮತ್ತು ಇನ್ನೂ ಒಂದು, ನಾನು ಯಾವಾಗ ಗೆದ್ದಿದ್ದೀನಿ ಕನಗಿರಿ ಕ್ಷೇತ್ರದೊಳಗೆ, ಆವಾಗ ನಾನು ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದೀನಿ. ಹೀಗಾಗಿ ನಾನು ಯುವಕನೂ ಹೌದು, 3 ಸತಿ ಮಂತ್ರಿ ಆಗಿದ್ದು, 4ನೇ ಸತಿನೂ ಮಂತ್ರಿ ಆಗ್ತಾಯಿದ್ದೀನಿ. ಇದು ಎಲ್ಲದೂ ರಾಜ್ಯದ ಜನರು ಮತ್ತು ಕ್ಷೇತ್ರ ಜನರ ಆಶೀರ್ವಾದ ಅಂತ, ಮತ್ತು ಅದರ ಜೊತೆಗೆ ನನ್ನ ತಾಯಿ ತಂದೆ ಆಶೀರ್ವಾದ. ಸರ್, ಈಗ ಕೆಲವು ಖಾತೆಗಳ ಮೇಲೆ ಸಹಜವಾದ ಒಂದು ಅಭಿಪ್ರಾಯಗಳು ಇದ್ದೇ ಇರ್ತವೆ. ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ, ಹಿಂದುಳಿದವರಿಗೆ ಇದಕ್ಕೆ ಸಮರ್ಥವಾಗಿ ನಿಭಾಯಿಸಿದಿರಿ. ಈಗ ಯಾವ ರೀತಿಯ ಆಲೋಚನೆ ಇದೆ? ನಾನು ಯಾವುದೂ ಖಾತೆಯನ್ನು ಡಿಮ್ಯಾಂಡ್ ಮಾಡೋಂಗಿಲ್ಲ. ನನಗೂ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳು ಯಾವ ಖಾತೆಯನ್ನು ಕೊಡ್ತಾರೆ ಜವಾಬ್ದಾರಿಯಿಂದ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತೀನಿ. ನಿಮ್ಮ ಬೆಂಬಲಿಗರು ಹೇಳ್ತಾ ಇರೋದು ಸಮಾಜ ಕಲ್ಯಾಣ ಖಾತೆ ಅಂತ ಪ್ರಬಲ ಖಾತೆಯನ್ನು ಕೊಡಿ ಅಂತೇಳಿ. ನಿಮಗೆ ಒಲವಿದೆಯಾ? ಅವಕಾಶಗಳು ಸಿಕ್ಕರೆ ನಾನು ಒಲ್ಲೆನಂಗಿಲ್ಲ. ಸಾರ್ವಜನಿಕವಾಗಿ ಸಾಮಾನ್ಯ ಜನರಿಗೆ ಕೆಲಸ ಮಾಡುವಂಥ ಅವಕಾಶ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮುಖ್ಯಮಂತ್ರಿಗಳು ಯಾವುದೇ ಕೊಟ್ಟರು ಆ ಇಲಾಖೆಯನ್ನು ನಿಭಾಯಿಸ್ತೀನಿ. ಇದಿಷ್ಟು ನೂತನ ಸಚಿವರಾಗೋದಕ್ಕೆ ಹೊರಟಿರುವಂತಹ ಶಿವರಾಜ್ ತಂಗಡಗಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.